ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರತಕ್ಕಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವಸದಲ್ಲಿ ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ನಿನ್ನ ಪವಿತ್ರಾತ್ಮನ ವಿಶೇಷ ಸಹಾಯವನ್ನು ನಮಗೆ ಅನುಗ್ರಹಿಸು. ನಿನ್ನ ವಾಕ್ಯವನ್ನು ನಾವು ಕೇಳುವುದು ಮಾತ್ರವೇ ಅಲ್ಲ, ಅರ್ಥ ಮಾಡಿಕೊಳ್ಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಈ ದಿವಸದಲ್ಲಿ ಈ ಸಂದೇಶಗಳನ್ನು ಗಮನಿಸ್ತಿರುವಂಥ, ಲಾಲಿಸ್ತಿರುವಂಥ, ವೀಕ್ಷಿಸ್ತಿರತಕ್ಕಂಥ ಎಲ್ಲ ಪ್ರಿಯ ವೀಕ್ಷಕರನ್ನು ವೈಯಕ್ತಿಕವಾಗಿ ನೀನು ಆಶೀರ್ವದಿಸು. ಅವರ ಆತ್ಮೀಕವಾದಂಥ ಸಮಸ್ಯೆಗಳಿಗೆ ದೇವರ ವಾಕ್ಯದಿಂದ ಸಮಂಜಸವಾದಂಥ ಉತ್ತರಗಳನ್ನು ಪಡೆದುಕೊಳ್ಳುವಂತೆ ನೀನು ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದಿವಸದಲ್ಲಿ ನೀ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿದ್ದೇವೆ ಸ್ವಾಮಿ, ಆಮೆನ್. ದೇವರ ಪರಿಶುದ್ಧಾತ್ಮನ ಕುರಿತಾದ ಕೆಲವಾರು ಸತ್ಯಗಳನ್ನು ಕಳೆದ ಅನೇಕ ತಿಂಗಳುಗಳಿಂದ ಅಧ್ಯಯನ ಮಾಡ್ತಾ ಬರುತ್ತಿದ್ದೇವೆ. ನಾವು ಇವಾಗ ಈ ಅಧ್ಯಯನದ ಕೊನೆಯ ಭಾಗಕ್ಕೆ ನಾವು ಬರುತ್ತಾ ಇದ್ದೇವೆ. ನಾನು ಕಳೆದ ಸಾರಿ ಹೇಳ್ತಾ ಬಂದೇನಂತ ಹೇಳಿದ್ರೆ, ದೇವರ ಆತ್ಮನ ಫಲದ ಕುರಿತಾಗಿ ಮಾತನಾಡುವಾಗ ದೇವರ ವಾಕ್ಯದಲ್ಲಿ ದೇವರಾತ್ಮನಿಂದ ಉಂಟಾಗುವಂಥ ಫಲ ಏನೆಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 22ನೇ ವಚನದಲ್ಲಿ ಬಹಳ ದೀರ್ಘವಾಗಿ ವಿವರಣೆ ಮಾಡಿರುವಂತಹದ್ದನ್ನು ನಾವು ನೋಡ್ತೇವೆ. ನಾವಲ್ಲಿ ಕೆಲವನ್ನು ನಾವು ಈಗಾಗಲೇ ನಾವು ನೋಡಿದ್ದೇವೆ. ದೇವರಾತ್ಮನಿಂದ ಉಂಟಾಗುವಂತಹ ಫಲ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಇವುಗಳ ಕುರಿತಾಗಿ ನಾವು ಈಗಾಗಲೇ ಆಲೋಚನೆ ಮಾಡಿದ್ದೇವೆ. ಈ ದಿವಸ ನಾವು ಇನ್ನೊಂದು ವಾಕ್ಯ ಭಾಗವನ್ನು ನಾವು ನೋಡೋಣ. ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರ 1ನೇ ಅಧ್ಯಾಯ, ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರ 1ನೇ ಅಧ್ಯಾಯ 11ನೇ ವಚನದಲ್ಲಿ ಭಕ್ತನಾದಂಥ ಪೌಲನು ಆತನು ಹೀಗೆ ಹೇಳ್ತಾ ಇದ್ದಾನೆ: ನೀವು ವಿವೇಚಿಸುವವರಾಗಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಕರ್ತನಾದಂಥ ಯೇಸು ಕ್ರಿಸ್ತನು ಬರುವಂಥ ದಿನದಲ್ಲಿ ನೀವು ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬಂಥ ಫಲ, ಸುನೀತಿ ಎಂಬಂಥ ಫಲ, being filled with the fruits of righteousness which are by Jesus Christ unto the glory and praise of God ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ನಾವಲ್ಲಿ ನೋಡುವಂಥ ಈ ವಾಕ್ಯ ಭಾಗ ಅದನ್ನು ನಾವು ಗಮನಿಸೋಣ. ಅಲ್ಲಿ ಏನಂತ ಉಂಟಲ್ಲಿ, ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಅಥವಾ ನೀತಿ, ನಾವು ಇಂಗ್ಲಿಷ್ ಭಾಷೆಯಲ್ಲಿ ರೈಚಸ್ನೆಸ್ ಎಂಬುದಾಗಿ ಉಪಯೋಗಿಸಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ನಾವು ಅನೇಕ ಸಾರಿ ಈ ಪದಗಳನ್ನು ಉಪಯೋಗ ಮಾಡ್ತೇವೆ, ಅದರ ಸರಿಯಾದಂಥ ಅರ್ಥವನ್ನು ನಾವು ಅನೇಕ ಸಾರಿ ಗ್ರಹಿಸಿಕೊಂಡಿರುವುದಿಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಸುನೀತಿ ಅಥವಾ ನೀತಿ ಅಥವಾ ಆಂಗ್ಲ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ರೈಚಸ್ನೆಸ್ ಎಂಬುದಾಗಿ ಹೇಳಿದರೆ ಅದರ ಅರ್ಥ ಏನು? ಏನದರ ಅರ್ಥ? ರೈಚಸ್ನೆಸ್ ಎಂಬುದಾಗಿ ಹೇಳಿದರೆ ದ ರೈಟ್ ಆಕ್ಟ್ಸ್, ಸರಿಯಾದಂಥ ಕ್ರಿಯೆಗಳು, ಯೋಗ್ಯವಾದಂಥ ಕ್ರಿಯೆಗಳು.
ನೋಡ್ರಿ, ಮನುಷ್ಯನು ಪಾಪದ ಫಲವಾಗಿ ಅವನಲ್ಲಿರುವಂಥದ್ದು ಯೋಗ್ಯತೆಯ ಬದಲು ಅಯೋಗ್ಯತೆಯ ಫಲ. ಒಬ್ಬ ಮನುಷ್ಯನು ಆತನಲ್ಲಿರತಕ್ಕಂಥ ಪಾಪದ ಆ ಒಂದು ಸ್ವಭಾವವನ್ನು ಆತನು ವ್ಯಕ್ತಪಡಿಸುತ್ತಾ ಇರುತ್ತಾನೆ. ಏನಂತ ಹೇಳಿದ್ರೆ, ಮನುಷ್ಯನು ಎಷ್ಟೇ ಆಲೋಚನೆ ಮಾಡಿದರೂ ಅವನೇನು ಆಲೋಚನೆ ಮಾಡ್ತಾನಂತ ಹೇಳಿದ್ರೆ, ನಾನು ಸರಿ ಇದ್ದೇನೆ, ನನಗೇನು ತೊಂದರೆ ಆಗಿದೆ, ಐ ಆಮ್ ರೈಟ್. ವೆರಾಸ್ ಮ್ಯಾನ್ ನೆವರ್ ಥಿಂಕ್ಸ್ ದಟ್ ಐ ಆಮ್ ನಾಟ್ ರೈಟ್. ನಾನು ತಪ್ಪಿತಸ್ಥನು ಎಂಬಂಥ ಒಂದು ತಿಳುವಳಿಕೆ ಅವನಿಗೆ ಉಂಟಾಗಿರುವುದಿಲ್ಲ. ಆದ್ದರಿಂದ ನೋಡಿ, ಸಾಧಾರಣವಾಗಿ ಮನುಷ್ಯನಲ್ಲಿ ಇರತಕ್ಕಂಥ ಒಂದು ಆಲೋಚನೆ ಯಾವಾಗಲೂ ನಾನು ಸರಿ. ಎಲ್ಲ ಬಿಟ್ಟು ನೀವು ಕೆಲವು ಸಾರಿ ಒಂದು ವೇಳೆ ಕಾರಾಗೃಹಕ್ಕೆ ಹೋಗಿ ಅಲ್ಲಿರತಕ್ಕಂಥ ಕಾರಾಗೃಹ ವಾಸಿಗಳನ್ನು ಪ್ರಶ್ನೆ ಮಾಡಿದರೆ ಬಹಳ ವಿಚಿತ್ರವಾದಂಥ ಉತ್ತರಗಳು ಬರ್ತದೆ. ನಿಜವಾಗಿ ನೋಡಿದರೆ ಅಲ್ಲಿ ಅನೇಕರು ಬೇರೆ ಬೇರೆ ತಪ್ಪುಗಳನ್ನು ಮಾಡಿ, ಕಳ್ಳತನ ಮಾಡಿ, ಕೊಲೆ ಮಾಡಿ, ಸುಲಿಗೆ ಮಾಡಿ ಅವರು ಕಾರಾಗೃಹಕ್ಕೆ ಹೋಗಿರ್ತಾರೆ. ಅವ್ರ ಜೊತೆಯಲ್ಲಿ ಮಾತನಾಡುವಾಗ ನನ್ನ ಅನುಭವದಲ್ಲಿ ನಾನು ತಿಳ್ಕೊಂಡದ್ದೇನಂತ ಹೇಳಿದ್ರೆ, ಅದರಲ್ಲಿ ಅನೇಕ ಜನರು ಅವ್ರೇನು ಹೇಳ್ತಾರಂತ ಹೇಳಿದ್ರೆ, ನೀವು ಅವ್ರ ಹತ್ರ ಒಂದು ವ್ಯಕ್ತಿಗತವಾಗಿ ಕೇಳುವಾಗ, ನೀವು ಯಾಕಪ್ಪ ನೀವು ಇಲ್ಲಿಗೆ ಬಂದಿದ್ದೀರಿ, ಏನು ವಿಚಾರ ಎಂಬುದಾಗಿ ಕೇಳಿದ್ರು. ನೋಡಿ ಸ್ವಾಮಿ, ನಾವೇನು ಮಾಡಲಿಲ್ಲ, ನಾವು ಸರಿಯಾಗಿದ್ದೆವು. ಓ, ನೀವು ಸರಿಯಾಗಿದ್ದರೆ ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಇದು ಮನುಷ್ಯನಲ್ಲಿರತಕ್ಕಂಥ ಒಂದು ಆಲೋಚನೆ. ಯಾವಾಗಲೂ ಕೂಡ ಒಬ್ಬ ಪಾಪಿಯಾದಂಥ ಮನುಷ್ಯನು ತಾನು ತಪ್ಪಿತಸ್ಥನು, ಸರಿ ಇಲ್ಲ ಎಂಬುದನ್ನು ಹೇಳುವುದೇ ಇಲ್ಲ. ಅವನು ಯಾವಾಗಲೂ ಹೇಳುವುದು ನಾನು ಸರಿ. ಅವನು ತಪ್ಪು ಮಾಡಿದರೂ ಕೂಡ ನಾನು ಸರಿ, ಕೆಟ್ಟದ್ದು ಮಾಡಿದರೂ ಕೂಡ ತಾನು ಸರಿ. ಆದರೆ ಅವನ ಮನಸ್ಸಾಕ್ಷಿಗೆ ಗೊತ್ತುಂಟು ನಾನು ಸರಿ ಅಲ್ಲ ಎಂಬುದು. ಈ ಒಂದು ಅರುಹು ಮನುಷ್ಯನಿಗೆ ಉಂಟಾಗುವುದು ಯಾವಾಗ ದೇವರ ಪರಿಶುದ್ಧಾತ್ಮನು ಅವನಿಗೆ ಆ ಪಾಪದ ಬೋಧವನ್ನು ಉಂಟು ಮಾಡಿದಾಗ. ದೇವರ ಪರಿಶುದ್ಧಾತ್ಮನ ಒಂದು ಕೆಲಸ ಏನಂತ ಹೇಳಿದರೆ, ಒಬ್ಬ ಮನುಷ್ಯನಲ್ಲಿ ಅವನ ಪಾಪದ ಬೋಧವನ್ನು ಉಂಟು ಮಾಡುವಂಥದ್ದು. ನಾನು ತಪ್ಪಿತಸ್ಥನು, ನನ್ನ ಜೀವನದಲ್ಲಿ ಹೌದು ಈ ಎಲ್ಲ ವಿಚಾರಗಳು ಅದು ಸರಿ ಅಲ್ಲ, ಇಟ್ ಈಸ್ ನಾಟ್ ರೈಟ್. ಬಟ್ ನಾರ್ಮಲ್ ಟೆಂಡೆನ್ಸಿ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್, ಐ ಆಮ್ ರೈಟ್, ಐ ಆಮ್ ರೈಟ್. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಏನು ಹೇಳ್ತೇವೆ ನಾವು, ಸೆಲ್ಫ್ ರೈಚಸ್ನೆಸ್ ಎಂಬುದಾಗಿ, ಸ್ವನೀತಿ, ನಾನು ನೀತಿವಂತ. ಯೇಸು ಸ್ವಾಮಿಯ ಕಾಲದಲ್ಲಿ ಒಂದು ಗುಂಪಿನವರಿದ್ದರು. ಮೋಶೆ ಧರ್ಮಶಾಸ್ತ್ರಗಳು ಚೆನ್ನಾಗಿ ಬಲ್ಲವರು, ಬೇರೆಯವರಿಗೆ ಬೋಧನೆ ಕೂಡ ಮಾಡುತ್ತಿದ್ದವರು. ಬೈಬಲಲ್ಲಿ ಅವರ ಹೆಸರು ಫರಿಸಾಯರು ಎಂಬುದಾಗಿ ಬರೆದಿದೆ. ಯೇಸು ಸ್ವಾಮಿ ಅವರ ಕುರಿತು ಮಾತನಾಡುವಾಗ ಬಹಳ ಖಂಡನಾತ್ಮಕವಾಗಿ ಮಾತನಾಡಿದರು. ಯೇಸು ಕ್ರಿಸ್ತನು ಆ ಫರಿಸಾಯರ ಕುರಿತಾಗಿ ಮಾತನಾಡುವಾಗ ಅವರ ಕುರಿತು ಬಹಳವಾಗಿ ನೇರವಾಗಿ ಮಾತನಾಡಿದರು. ನಾವು ಮತ್ತಾಯನ ಸುವಾರ್ತೆಗೆ ಬರುವಂತಹ ವೇಳೆಯಲ್ಲಿ ಈ ಒಂದು ಫರಿಸಾಯರ ಕುರಿತಾಗಿ ಯೇಸು ಕ್ರಿಸ್ತನು ಮಾತನಾಡಿದಂಥದ್ದನ್ನು ನಾವು ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ತೇವೆ. ಈ ಫರಿಸಾಯರು ಅವರು ಯಾವಾಗಲೂ ಕೂಡ ತಮ್ಮ ಕುರಿತಾಗಿ ಅವರು ತಾವು ಒಳ್ಳೆಯವರು ಎಂಬುದಾಗಿ ಹೇಳಿಕೊಂಡಿದ್ದರಂತೆ. ಆದ್ದರಿಂದ ನಾವು ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯಕ್ಕೆ ಬರುವಾಗ ಅದರ ತಲೆಬರಹ ಹೀಗೆ ಉಂಟು, ಯೇಸು ಶಾಸ್ತ್ರಿಗಳನ್ನು ಫರಿಸಾಯರನ್ನು ಗದರಿಸಿದ್ದು. ಈಗ ಜನರಿಗೆ ಏನು ಬೇಕಾಗಿಲ್ಲ ಗೊತ್ತುಂಟ, ಗದರಿಸಬಾರ್ದು. ಅವರಲ್ಲಿರತಕ್ಕಂಥ ನ್ಯೂನತೆಗಳನ್ನು ಎತ್ತಿ ಮಾತಾಡಬಾರ್ದು.
ನಾನು ಅನೇಕ ಸಾರಿ ಒಂದು ಮಾತು ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ದಿವಸದಲ್ಲಿ ಅನೇಕ ಸಾರಿ ಜನರು ಇಷ್ಟಪಡತಕ್ಕಂಥ ಪ್ರಸಂಗಿಗಳು ಅಥವಾ ಪ್ರಸಂಗ ಯಾವುದಂತ ಹೇಳಿದರೆ ಪಾಪ್ಯುಲರ್ ಗಾಸ್ಪೆಲ್ ಎಂಬುದಾಗಿ ನಾನು ಅದಕ್ಕೆ ಹೆಸರಿಡ್ತೇನೆ. ಏನಿದು ಪಾಪ್ಯುಲರ್ ಗಾಸ್ಪೆಲ್ ಅಂದರೆ, ಜನರನ್ನು ಕುರಿತು ನೀ ಮಾಡೋದೆಲ್ಲ ಸರಿ, ನೀವಿರುವುದೆಲ್ಲ ಸರಿ, ನೀವು ಮಾಡುವಂಥದ್ದೆಲ್ಲ ಸರಿ ಎಂಬುದಾಗಿ, ನೀವು ಒಳ್ಳೆಯವರು ಎಂಬುದಾಗಿ ಪ್ರಸಂಗ ಮಾಡುವಂಥವ್ರು ಇದ್ದು ಬಿಟ್ಟರೆ ಬಹಳ ಖುಷಿ ಆಗ್ತದೆ. ಅಂಥ ಪ್ರಸಂಗಿಯನ್ನು ಜನರು ಬಹಳವಾಗಿ ಗೌರವಿಸ್ತಾರೆ. ಅವರಿಗೆ ಬೇಕಾದರೆ ಹೂಮಾಲೆಯನ್ನು ತಂದು ಹಾರವನ್ನು ಅರ್ಪಿಸ್ತಾರೆ. ಆದರೆ ಯೇಸು ಸ್ವಾಮಿ ಅಂಥ ವ್ಯಕ್ತಿ ಆಗಿರಲಿಲ್ಲ. ನೋಡ್ರಿ, ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಫರಿಸಾಯರ ಕುರಿತಾಗಿ ಒಂದು ಮಾತು ಹೇಳ್ತಾನೆ, ಬಹಳ ಅಂದವಾಗಿ ಉಂಟು. 23ನೇ ಅಧ್ಯಾಯ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡ್ರಿ, ಕಾಪಾಡಿಕೊಳ್ಳ್ರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡ್ರಿ. ಅವ್ರು ಹೇಳೋದನ್ನು ಕೇಳ್ರಿ, ಆದರೆ ಅವ್ರು ನಡೀತಾರಲ್ಲ ಹಂಗೆ ಮಾತ್ರ ಮಾಡಬೇಡ್ರಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಆಮೇಲೆ ಏನಂತ ಉಂಟು ಮುಂದಕ್ಕೆ ನೋಡ್ರಿ, 5ನೇ ವಚನ. ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಗೊಂಡೆಗಳನ್ನು ಉದ್ದ ಮಾಡುತ್ತಾರೆ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೂ ಅನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟಪ್ಪ. ಯಾರು ಹೇಳ್ತಾ ಇರೋದು? ಯೇಸು ಸ್ವಾಮಿ ಈ ಫರಿಸಾಯರನ್ನು ನೋಡಿ ಆತನು ಹೇಳಿದಂಥ ಮಾತು. ಆದುದರಿಂದ ನೋಡ್ರಿ, 13ನೇ ವಚನಕ್ಕೆ ಬರುವಾಗ ಯೇಸು ಅಂಥವರ ಕುರಿತಾಗಿ ನೇರವಾಗಿ ಮಾತಾಡಿದ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಗೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ನೋಡ್ರಿ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಈ ಫರಿಸಾಯರಲ್ಲಿರತಕ್ಕಂಥ ಸರಿ ಇಲ್ಲದ್ದನ್ನು ಆತನು ನೇರವಾಗಿ ಹೇಳ್ತಾ ಇದ್ದಾನೆ. ನೋಡಿ, ದೇವರ ವಾಕ್ಯದ ಬೋಧನೆ ಅಂತ ಹೇಳಿದರೆ ಏನು? ಸತ್ಯವಾದಂಥ ವಾಕ್ಯದ ಬೋಧನೆ ಮಾಡುವುದಂದರೆ ಏನು? ಅರ್ಥ ಏನು? ಸುಳ್ಳಾದದ್ದು ಯಾವುದು, ಸತ್ಯವಾದದ್ದು ಯಾವುದು ಎಂಬಂಥದ್ದನ್ನು ತಿಳಿಯಪಡಿಸುವಂಥ. ಈಗ ಅನೇಕ ಸಾರಿ ಕೆಲವು ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಏನಂತ ಹೇಳಿ, ನೋಡ್ರಿ, ನಮ್ಮ ಕಂಪನಿಯ ಬ್ರ್ಯಾಂಡೆಡ್, ನಮ್ಮ ಮಾಲು, ಇದನ್ನು ಏನು ಮಾಡ್ತಾರೆ? ಡ್ಯೂಪ್ಲಿಕೇಟ್ ಮಾಡ್ತಾರೆ. ಅದು ಸರಿಯಲ್ಲ. ಇಟ್ ಈಸ್ ನಾಟ್ ರೈಟ್. ಆದುದರಿಂದ ಗ್ರಾಹಕರ ಎಚ್ಚರವಾಗಿರ್ರಿ. ನಮ್ಮ ಈ ಒಂದು ಮಾಲು ಅದನ್ನು ಡ್ಯೂಪ್ಲಿಕೇಟ್ ಮಾಡೋದಾಗಿದ್ದರೆ ಎಚ್ಚರಿಕೆ ಆಗಿರ್ರಿ. ನಮ್ಮ ಮಾಲು ಹೀಗೆ ಉಂಟು, ಆದರೆ ಡ್ಯೂಪ್ಲಿಕೇಟ್ ಆಗಿರುವಂಥದ್ದು ಹೀಗೆ ಉಂಟು. ಖೋಟಾ ನೋಟುಗಳು ಬರ್ತದೆ. ಖೋಟಾ ನೋಟುಗಳು ಬರುವಾಗ, ಯಾಕಂದರೆ ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡಿದಂಥ ಒಬ್ಬ ಅಧಿಕಾರಿ, ಖೋಟಾ ನೋಟು ಯಾವ ರೀತಿಯಲ್ಲಿ ಖೋಟಾ ಆಗಿರ್ತದೆ ಎಂಬಂಥದ್ದರ ತಿಳುವಳಿಕೆ ನನಗಿರಬೇಕು. ಆ ತಿಳುವಳಿಕೆ ನನಗಿಲ್ಲದೆ, ಯಾವುದು ಸರಿ ಯಾವುದು ತಪ್ಪು ಎಂಬಂಥ ತಿಳುವಳಿಕೆ ನನಗಿಲ್ಲದಿದ್ದರೆ ನಾನು ಸರಿ ಎಂಬುದಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನು ಯಾವುದು ಸರಿ ಯಾವುದು ಸರಿಯಲ್ಲ ಎಂಬುದರ ಬಗ್ಗೆ ಸ್ಪಷ್ಟವಾದಂಥ ತಿಳುವಳಿಕೆಯನ್ನು ಕೊಟ್ಟಂಥ ಏಕೈಕ ರಕ್ಷಕನು. ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ವಾಸ್ ಎ ರೈಚಸ್ ಮ್ಯಾನ್. ಆತನು ನೀತಿಯುಳ್ಳವನು, ಅಂದರೆ ಒನ್ ಹೂ ಡಸ್ ದ ರೈಟ್ ಆಕ್ಟ್ಸ್ ಆ್ಯಂಡ್ ದ ರೈಟ್ ಪ್ರೀಚಿಂಗ್. ವಾಟ್ ಈಸ್ ದ ರೈಟ್ ಪ್ರೀಚಿಂಗ್? ಸರಿಯಾದಂಥ ಬೋಧನೆ ಅಂದರೆ ಏನು?
ಈಗ ಯೇಸು ಫರಿಸಾಯರನ್ನು ನೋಡಿ ಚ ಇವರು ಬಹಳ, ಅದು ಆಗಿನ ದಿವಸದಲ್ಲಿ ಬಹಳ ಪ್ರಬಲವಾದಂಥ ವ್ಯಕ್ತಿಗಳು. ಆ ದಿವಸದಲ್ಲಿ ಜನರು ಅವರನ್ನು ಬಹಳವಾಗಿ ರೆಸ್ಪೆಕ್ಟ್ ಮಾಡ್ತಿದ್ರು. ಇನ್ನು ಯೇಸು ಅವ್ರು ನೆನೆಸ್ಬೋದಾಗಿತ್ತು, ಇಂಥ ದೊಡ್ಡ ವ್ಯಕ್ತಿಗಳ ಬಗ್ಗೆ ನಾನು ತಪ್ಪು ಹೇಳಿಬಿಟ್ರೆ ನನ್ನ ಬಗ್ಗೆ ಟೀಕೆ ಮಾಡಿ ಯಾರು, ನನ್ನ ಬಗ್ಗೆ ಮಾತನಾಡಿ ಯಾರು, ಚೆ ನಾನು ಮಾತಾಡೋದಿಲ್ಲಪ್ಪ, ಅವರ ವಿಚಾರ ಇವರ ವಿಚಾರ ನಾನು ಮಾತಾಡೋದಿಲ್ಲ ಎಂಬುದಾಗಿ ಯೇಸು ಬಾಯಿಗೆ ಟೇಪ್ ಹಾಕಿ ಕೂತ್ಕೊಳ್ತಿದ್ರೆ, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯವನ್ನು ನಿಮ್ಮ ಬೈಬಲಿಂದ ಕ್ಯಾನ್ಸಲ್ ಮಾಡಬೇಕು. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯವನ್ನು ದಯಮಾಡಿ ಕ್ಯಾನ್ಸಲ್ ಮಾಡ್ರಿ. ನಮ್ಮಲ್ಲಿ ಯಾರಾದರೂ ಸತ್ಯವನ್ನು ಸುಳ್ಳು, ಸುಳ್ಳನ್ನು ಸತ್ಯ ಎಂಬುದಾಗಿ ಹೇಳುವಂತಹ ಸಮಯದಲ್ಲಿ ಸುಳ್ಳನ್ನು ಎತ್ತಿ ಹಿಡಿದು ಅದು ಸುಳ್ಳು ಎಂಬುದಾಗಿ ಹೇಳುವಂಥ ಧೈರ್ಯ ಒಬ್ಬ ಪ್ರಸಂಗಿಗಿರಬೇಕು. ನೋಡ್ರಿ, ಯೇಸು ಕ್ರಿಸ್ತನು ಈ ಶಾಸ್ತ್ರಿಗಳ ಫರಿಸಾಯರ ಕುರಿತಾಗಿ ಬಹಳ ಜೋರಾಗಿ ಮಾತಾಡಿಬಿಟ್ಟ. ಏನು ಮಾಡಿದ, ಏನು ಹೇಳಿದ? ಅಯ್ಯೋ ಶಾಸ್ತ್ರಿಗಳೇ, ಗೌರವಾನ್ವಿತರಾದಂಥ ಸಭಾ ನಾಯಕರೇ, ಗೌರವಾನ್ವಿತರಾದಂಥ ಮುಖ್ಯಸ್ಥರೇ ಎಂಬುದಾಗಿ ಯೇಸು ಅವರನ್ನು ಗೌರವದ ಪದ ಪ್ರಯೋಗ ಮಾಡಿ ಹೇಳಿದ್ನ. ದ ಲಾರ್ಡ್ ವಾಸ್ ವೆರಿ ಡೈರೆಕ್ಟ್. ಹಿ ವಾಸ್ ಟೆಲಿಂಗ್ ಕಪಟಿಗಳಾದಂಥ ಶಾಸ್ತ್ರಿಗಳು. 13ನೇ ವಚನ, 15ನೇ ವಚನದಲ್ಲಿ ಕೂಡ ಹೇಳ್ತಾನೆ, ಅಯ್ಯೋ ಅಂದರೆ ಅರ್ಥ ಏನು? ಊ ಅಂಟು, ಅಯ್ಯೋ ಕಪಟಿಗಳಾದಂಥ ಶಾಸ್ತ್ರಿಗಳು. 16ನೇ ವಚನ, ಅಯ್ಯೋ ದಾರಿ ತೋರಿಸುವಂಥ ಕುರುಡ್ರು. ಆಮೇಲೆ 23ನೇ ವಚನ, ಅಯ್ಯೋ ಕಪಟಿಗಳಾದಂಥ ಶಾಸ್ತ್ರಿಗಳೇ. 25ನೇ ವಚನ, ಅಯ್ಯೋ ಕಪಟಿಗಳಾದಂಥ ಶಾಸ್ತ್ರಿಗಳೇ, ಕಪಟಿಗಳಾದಂಥ ಶಾಸ್ತ್ರಿಗಳೇ. ಯೇಸು ಈ ಮಾತುಗಳನ್ನು ಹೇಳುವಾಗ ಆತನು ಹೇಳಿದಂಥ ಒಂದು ಸತ್ಯ ಏನಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಕಂಡು ಬರಬೇಕಾದಂಥ ಒಂದು ಲಕ್ಷಣ ಯಾವುದಂತೆ, ಅದು ಯಾವ ಲಕ್ಷಣ ಅಂತೆ ಅದನ್ನು ಭಕ್ತನಾದ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ನಾವೀಗ ಓದಿದಂಥದ್ದು ಫಿಲಿಪ್ಪಿಯ 1ನೇ ಅಧ್ಯಾಯ 11ನೇ ವಚನ. ಕ್ರಿಸ್ತನು ಬರುವ ದಿನದಲ್ಲಿ ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬಂಥ ಫಲ. ನೀತಿ, ಸುನೀತಿ, ರೈಚಸ್ನೆಸ್, ದ ರೈಟ್ ಆಕ್ಟ್, ಸರಿಯಾದದ್ದು, ನಾಟ್ ರಾಂಗ್ ಆಕ್ಟ್ಸ್. ವೆನ್ someone is doing the wrong acts, you must be able to tell that is wrong. ಭಕ್ತನಾದಂಥ ಪೌಲನು ಆತನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂಥ ಒಬ್ಬ ವ್ಯಕ್ತಿಯಲ್ಲಿ ಇರತಕ್ಕಂಥ ಒಂದು ಲಕ್ಷಣ, ಪವಿತ್ರಾತ್ಮನಿಂದ ಇರತಕ್ಕಂಥ ಆ ಒಂದು ಫಲ, ನಾವು ಯೇಸುವನ್ನು ನಂಬಿದ್ದೇವೆ ಎಂಬುದಾಗಿ ಹೇಳುವುದಾದರೆ ನನ್ನಲ್ಲಿ ಕಂಡು ಬರತಕ್ಕಂಥ ಒಂದು ಫಲ ಯಾವುದೋ? ದ ರೈಟ್ ಆಕ್ಟ್ಸ್, ದ ರೈಟ್ ಆಕ್ಟ್ಸ್, ಸರಿಯಾದಂಥ ಕಾರ್ಯಗಳು. ಇನ್ನೊಂದು ವಚನ ನಾವು ಓದೋಣ. ಇಬ್ರಿಯರಿಗೆ ಬರೆದಂಥ ಗ್ರಂಥದಲ್ಲಿ 12ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ಮಾತುಂಟು. ಇಬ್ರಿಯ ಗ್ರಂಥಕರ್ತನು 12ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ನೋಡ್ರಿ, ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ನೀನೇನು ಬುದ್ಧಿ ಮಾತು ಹೇಳಿದರೆ ಅವರಿಗೆ ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ಸತ್ಯವೇದ ಏನು ಹೇಳ್ತದೆ? ಮಕ್ಕಳನ್ನು ಶಿಕ್ಷಣದಲ್ಲಿ ನಾವು ನಡೆಸಬೇಕೆಂಬುದಾಗಿ, ಅಂದರೆ ಶಿಕ್ಷೆ ಕೊಡಬೇಕು ಅವರಿಗೆ. ಅದಕ್ಕಾಗಿ ಬೈಬಲಲ್ಲಿ ಬರ್ದಿಯದೇನಂತ ಹೇಳಿದ್ರೆ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಎಂಬುದಾಗಿ. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು. ಆದರೆ ಈ ದಿವಸದಲ್ಲಿ ಈ ಒಂದು ಬಿಬ್ಲಿಕಲ್ ಪ್ರಿನ್ಸಿಪಲ್ ಪೂರ್ಣಮಯ ಆಗಿ ಹೋಗಿದೆ. ಯಾಕಂದರೆ ಎಲ್ಲಿವರೆಗೆ ಅಂತ ಹೇಳಿದರೆ, ಈಗ ಯಾರು ಮಕ್ಕಳಿಗೆ ಶಿಕ್ಷೆ ಕೊಡಬಾರ್ದು.
ಶಾಲೆಗಳಲ್ಲಂತೂ ಅವರಿಗೆ ಬೈಲೂಬಾರ್ದು, ಅವರಿಗೆ ಏನು ಹೇಳಬಾರ್ದು. ಮಕ್ಕಳು ಏನು ಮಾಡ್ತಾರೆ ಅದನ್ನು ಬಿಟ್ಟುಬಿಡ್ಬೇಕು. ಅಂದರೆ ಅರ್ಥ ಏನು? ವಿ ಆರ್ ಲಿವಿಂಗ್ ಇನ್ ಎ ಸೊಸೈಟಿ ವೇರ್ ರೈಟ್ ಈಸ್ ರಾಂಗ್ ಆ್ಯಂಡ್ ರಾಂಗ್ ಈಸ್ ರೈಟ್. ವಿ ಆರ್ ಲಿವಿಂಗ್ ಇನ್ ಎ ಸೊಸೈಟಿ ಆಫ್ ಅನ್ರೈಚಸ್ನೆಸ್. ಅನೀತಿಯ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಮತ್ತು ಅನೀತಿಯನ್ನು ನಾವು ಪ್ರೇರೇಪಿಸುತ್ತಿದ್ದೇವೆ, ಪ್ರಚೋದಿಸುತ್ತಿದ್ದೇವೆ, ಅದಕ್ಕೆ ಪುರಸ್ಕಾರವನ್ನು ಮಾಡುತ್ತಿದ್ದೇವೆ. ಸಾವಿರಾರು ವರ್ಷಗಳ ಹಿಂದೆ ದೇವರು ನಮಗೆ ತನ್ನ ವಾಕ್ಯದಲ್ಲಿ ಕೊಟ್ಟಂತ ಈ ಬೋಧನೆ ತಪ್ಪು ಎಂಬುದಾಗಿ ಹೇಳುವಂಥ ಧೈರ್ಯ ಈ ದಿವಸ ಮನುಷ್ಯರಿಗೆ ಬಂದಿದೆ. ಅದೆಲ್ಲ ತಪ್ಪು ರೀ, ಬೈಬಲಲ್ಲಿ ಬರ್ದದೆಲ್ಲ ತಪ್ಪು ಅಂತ ಹೇಳುವಂಥ ಮಟ್ಟಕ್ಕೆ ಬಂದಿದೆ. ಇದು ಮನುಷ್ಯನ ಒಂದು ದುಸ್ಥಿತಿಯನ್ನು ತೋರಿಸಿಕೊಡುವಂಥ. ಅಂದರೆ ಅರ್ಥ ಏನು? ತಪ್ಪು ಮಾಡಿದಾಗ ಮನುಷ್ಯರಿಗೆ ತಪ್ಪಂತ ಹೇಳಬಾರ್ದಂತೆ. ಒಬ್ಬ ಮನುಷ್ಯನು ತಪ್ಪಾದಂಥ ಬೋಧನೆ ಮಾಡುವಾಗ ಅದು ಬೋಧನೆ ತಪ್ಪು ಅಂತ ಹೇಳಬಾರ್ದಂತೆ. ಯಾವನೇ ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ತಿರುಚಿ ಹೇಳುವಾಗ ಅದನ್ನು ಸರಿಪಡಿಸಬಾರದು. ಪಾಪ ಅವರಿಗೆ ನೋವಾಗ್ತದಂತೆ, ಅವರಿಗೆ ದುಃಖ ಆಗ್ತದಂತೆ, ಅವರಿಗೆ ಬೇಜಾರಾಗ್ತದಂತೆ. ನನ್ನ ಪ್ರಿಯರೇ, ದಿಸ್ ಈಸ್ ನಾಟ್ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್. If someone will feel hurt when the Spirit of God is correcting us, ದೇವರ ಪವಿತ್ರಾತ್ಮನು ನಮ್ಮನ್ನು ಶಿಕ್ಷಣಕ್ಕೆ ನಡೆಸುವಾಗ ನಾವು ಅದಕ್ಕೆ ವಿಧೇಯತೆಯನ್ನು ತೋರಿಸದೇ ಇರುವಂಥ ವ್ಯಕ್ತಿಗಳಾಗಿದ್ದರೆ ಅದರ ಅರ್ಥ ಏನು ಗೊತ್ತುಂಟಾ? ನಾವು ಇನ್ನೂ ಪವಿತ್ರಾತ್ಮನಿಂದ ಹುಟ್ಟಿದ ವ್ಯಕ್ತಿಗಳಲ್ಲ. ನಮ್ಮಲ್ಲಿ ಇನ್ನೂ ಹಳೆಯ ಆತ್ಮ ಉಂಟು. ಆ ಹಳೆಯ ಆತ್ಮ ತಪ್ಪನ್ನು ಯಾರು ತೋರಿಸಬಾರ್ದು, ತಪ್ಪಿನ ಕುರಿತು ಯಾರು ಮಾತನಾಡಬಾರದು. ವಾಟ್ ಎ ಸ್ಯಾಡ್ ಪಿಕ್ಚರ್. ದಿಸ್ ಇಸ್ ದ ವರ್ಲ್ಡ್ ಇನ್ ವಿಚ್ ಯು ಅಂಡ್ ಐ ವಿ ಆರ್ ಲಿವಿಂಗ್. ಆದುದರಿಂದ ಈಗ ಪ್ರಸಂಗಿಗಳು ಕೂಡ ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಕೆಲವರು ಜನರಿಗೆ ಅವರ ಮನಸ್ಸಿಗೆ ಖುಷಿಯಾಗುವಂಥ, ಅವರ ಪಾಪವನ್ನು ತೋರಿಸದಂಥ, ಅವರಿಗೆ ಖುಷಿ ಮಾಡುವಂಥ ಸಂದೇಶಗಳನ್ನು ಕೊಟ್ಟರೆ ಅಂಥ ಪ್ರಸಂಗಿಯು ಆತನು ವರಪ್ರಸಂಗಿ ಎಂದು ಎನಿಸಲ್ಪಡುವನು. ಅವನೊಬ್ಬ ಮಹಾ ದೊಡ್ಡ ವ್ಯಕ್ತಿ ಎಂಬುದಾಗಿ ಎನಿಸಲ್ಪಡುವನು. ಆದರೆ ದೇವರ ಪರಿಶುದ್ಧಾತ್ಮನು ಹಾಗಲ್ಲ. ಆತನು ನೀತಿಯ ಆತ್ಮನು, ದೇವರ ಪವಿತ್ರಾತ್ಮನು, ಆತನು ನೀತಿಯ ಆತ್ಮನು, ಸುನೀತಿಯ ಆತ್ಮನು. ಯೇಸು ಕ್ರಿಸ್ತನು ಆತನು ನೀತಿಯ ಕರ್ತನಾಗಿದ್ದಾನೆ. ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ಈ ಪವಿತ್ರಾತ್ಮನ ಫಲ ಕಂಡು ಬರ್ತಾ ಉಂಟಾ? ಕ್ಯಾನ್ ಯು ಆನೆಸ್ಟ್ಲಿ ಚೆಕ್ ಅಪ್ ಯುವರ್ ಸೆಲ್ಫ್ ಆ್ಯಂಡ್ ಸೇ ಇಫ್ ಯು ಆರ್ ಬಾರ್ನ್ ಅಗೈನ್? ಆ ಪವಿತ್ರಾತ್ಮನ ನೀತಿಯ ಒಂದು ಫಲ ಕಂಡುಬರುವುದಾಗಿದ್ದರೆ ದೇವರಿಗೆ ಸ್ತೋತ್ರ. ಇಲ್ಲವಾದರೆ ನಮಗೆ ತಪ್ಪನ್ನು ತೋರಿಸುವಾಗ ಅವನ ವಿರುದ್ಧವಾಗಿ ಮಾತನಾಡುವಂಥ ಒಂದು ಸ್ವಭಾವ ನಮ್ಮಲ್ಲಿದ್ದರೆ ದಟ್ ಮೀನ್ಸ್ ವಿ ಆರ್ ನಾಟ್ ಬಾರ್ನ್ ಆಫ್ ಗಾಡ್. ದೇವರಾತ್ಮನಿಂದ ಹುಟ್ಟಿದಂಥ ವ್ಯಕ್ತಿಗಳು ನಾವಲ್ಲ. ಅಂದರೆ ನಮ್ಮ ಮಾಂಸಾಧೀನ ಸ್ವಭಾವವನ್ನು ಸಂತೋಷಪಡಿಸುವವರು. ಓ ನನ್ನ ಪ್ರಿಯರೇ, ದೇವರಾತ್ಮನನ್ನು ನಾವು ತೃಪ್ತಿಪಡಿಸೋಣ. ದೇವರಾತ್ಮನ ಫಲ ಅದು ಸುನೀತಿಯಾಗಿದೆ. ದೇವರ ವಾಕ್ಯದ ಸತ್ಯವನ್ನು ನಾವು ಗ್ರಹಿಸಿಕೊಂಡು ಆತನಿಗೆ ವಿಧೇಯತೆಯನ್ನು ನಾವು ತೋರಿಸೋಣ. ದೇವರ ಪವಿತ್ರಾತ್ಮನ ಈ ಒಂದು ಅಮೂಲ್ಯವಾದಂಥ ವರ ಅದು ನಮ್ಮಲ್ಲಿ ಕಂಡು ಬರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.